ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಸರಿತಾ ಅವರು ಅಲ್ಲಿಂದ ಎದ್ದೋಗ್ತಾ ಇರ್ತಾರೆ ಊಟದಿಂದ. ಆಗ ಇನ್ನ ವಿವೇಕ್ ಸಹ ಅವರ ಮುಂದೆ ಬೇಜಾರಾಗಿದೆ ಅಂತ ಅವನು ಎದ್ದೋಗ್ತಿದ್ರೆ ಅಷ್ಟೊತ್ತಿಗೆ ವಿವೇಕ್ ಅವ್ರ ಅಪ್ಪ ಮತ್ತೆ ಅವ್ರ ತಾತ, ಹಾಗೆ ಊಟದಿಂದ ಎದ್ದೋಗ್ಬಾರ್ದು, ನಿಮ್ಮಮ್ಮಂಗಂತೂ ಬುದ್ಧಿ ಇಲ್ಲ, ನಿನ್ಗೂ ಬುದ್ಧಿ ಇಲ್ವಾ, ಇದೇನಾ ಸಂಸ್ಕಾರ ಕಲ್ಸಿರೋದು ಅಂತ ಹೇಳ್ತಾ ಇನ್ನ ವಿವೇಕ್ ಮೌನವಾಗಿ ಕುತ್ಕೊಂಡು ಇನ್ನ ಗೌರಿ ಬಡ್ಸಿರೋ ಊಟನ ತಿಂತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಎಲ್ಲಾರ್ದು ಊಟ ಆಗಿರುತ್ತೆ, ಇನ್ನ ಅವ್ರವ್ರ ಕೆಲ್ಸನ ಮಾಡ್ಕೊಳಕ್ ಹೋಗಿರ್ತಾರೆ. ಈ ಕಡೆ ಇನ್ನ ವಿವೇಕ್ ಅವರಪ್ಪ ಕೆಲ್ಸ ಮಾಡ್ಕೊಳ್ತಾ ಇದ್ದಂಗೆ ಆ ಕಡೆಯಿಂದ ಗೌರಿ ಸರ್ ಸರ್ ಅಂತ ಕೂಗ್ತಾ ಇರ್ತಾರೆ. ನೋಡಿದ್ರೆ ಆ ಕಡೆ ನೋಡ್ತಾ ಇರ್ತಾರೆ. ಅವ್ರ ಮಾವ ನೋಡಿದ್ರೆ ಇನ್ನ ಯಾರು ಇಲ್ವಲ್ಲ ಅಂತ ಸುಮ್ನೆ ಇನ್ನ ಮತ್ತೆ ಅವ್ರ ಪಾಡಿಗೆ ಅವ್ರ ಕೆಲ್ಸ ಮಾಡ್ಕೋತಾ ಇದ್ರೆ ಸರ್ ಸರ್ ಅಂತ ಅನ್ಕೊಂಡು ಇನ್ನ ಗೌರಿ ಒಳಗ್ ಬಂದ್ರೆ, ನಾನೇನ್ ಸರ್ ಅಲ್ಲ ಅಮ್ಮ, ಅತ್ತ ನೀನೇನು ನಾನೇನ್ ಲೆಕ್ಚರರ್ ಅಲ್ಲ ಅಮ್ಮ, ನೀನೇನು ಸ್ಟೂಡೆಂಟು ಅಲ್ಲ, ಸರ್ ಸರ್ ಅನ್ನಕ್ಕೆ ಮನ್ಸ್ಫೂರ್ತಿಯಾಗಿ ಮಾವ ಅಂತ ಕೂಗು, ಅದು ನಿಮ್ಮ ಅತ್ತೆನ ಹೇಗಾದ್ರೂ ಕೂಕೋ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ, ಆದ್ರೆ ನೀನು ನನ್ನ ಮಾವ ಅಂತಾನೆ ಕೂಗು ಅಂತ ಹೇಳ್ತಿದ್ದಂಗೆ, ಆಯ್ತು ಬಿಡಿ ಸರ್, ನೋಡು ಮತ್ತೆ ಆಯ್ತು ಬಿಡಿ ಮಾವ, ಅದು ಮೇಡಮ್ ಅವರು ಊಟ ಮಾಡಿಲ್ಲ, ಅವ್ರಿಗೆ ಸಹ ಊಟ ತಗೊಂಡೋಗಿ ಕೊಡಿ, ಅವ್ರ ಹೊಟ್ಟೆ ತುಂಬಾ ಹಶ್ವಾಗಿರುತ್ತೆ, ಹೀಗೆ ಕೋಪದಲ್ಲಿ ಊಟ ಬಿಟ್ಟೋಗಿದ್ದಾರೆ, ತುಂಬಾ ಬೇಜಾರಾಗಿರುತ್ತೆ, ಹೋಗಿ ಊಟ ಕೊಡಿ ಫಸ್ಟು ಅಂತ ಹೇಳ್ತಾ ಇದ್ದಂಗೆ, ಅಮ್ಮ ಗೌರಿ, ನಿನಗೆ ಎಲ್ಲರೂ ಏನೇ ನಿನ್ಗೆ ಇನ್ಸಲ್ಟ್ ಮಾಡಿದ್ರು ಅದ್ ನೀನ್ ತಲೆಗೆ ಹಾಕೊಳ್ದಿರಾ ಎಷ್ಟು ಅನ್ಯೂನ್ಯವಾಗಿ ಖುಷಿಯಾಗಿ ನಿನ್ಪಾಡಿ ನೀನ್ ಕೆಲಸ ಮಾಡ್ಕೋತಾ ಇರ್ತೀಯ ಅಮ್ಮ ಅಂತ ಹೇಳ್ತಿದ್ರೆ, ಏನ್ ಮಾಡೋದಿಕ್ಕಾಗುತ್ತೆ ಮಾವ, ಇದು ನಮ್ಮನೆ ಅಂದ್ಮೇಲೆ ಹೋಗೋದು ಬರೋದು ಮಾತು ಜಗಳ ಎಲ್ಲ ನಡೆಯುತ್ತೆ, ಹಾಗಂತ ಅದನ್ನೇ ನಾವು ದೊಡ್ಡದ್ ಮಾಡ್ಕೊಂಡಿದ್ರೆ ಎಲ್ಲ ಖುಷಿಯಾಗಿರ್ತಾರ, ಅಷ್ಟೇ ಮಾವ ನಾನು ಯೋಚನೆ ಮಾಡೋದು ಅಂತ ಹೇಳ್ತಿದ್ದಂಗೆ, ಆಹಾ ನೀನ್ ಇಷ್ಟು ಚಿಕ್ಕೋಳಾದ್ರೂ ಎಷ್ಟು ಸಂಸ್ಕಾರ ಅಮ್ಮ ಕಲ್ತಿದ್ಯಾ ಅಂತ ಹೇಳ್ತಿದ್ದೀನ ನೋಡಿ, ಆದ್ರೂ ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಒಳ್ಳೆ ಸಂಸ್ಕಾರ ಕಲ್ಸಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ವಿವೇಕ್ ಅವರ. ಹೋಗಿ ಮಾವ ಫಸ್ಟು ಅವರಿಗೆ ಊಟ ಕೊಡಿ ಅಂತ ಹೇಳಿ ಇನ್ನ ಕಳ್ಸಿರ್ತಾಳೆ ಗೌರಿ. ಈ ಕಡೆ ನೋಡಿದ್ರೆ ಸರಿತಾ ಕೋಪ ಮಾಡ್ಕೊಂಡ್ ಮಲ್ಗಿರ್ತಾರೆ. ಆಗ ಅವ್ರ ಯಜಮಾನ್ರು ಬಂದಿ, ಸರಿತಾ ನಿನ್ಗೆ ಹೊಟ್ಟೆ ಹಶು ತಡ್ಕೊಳಕ್ಕಾಗಲ್ಲ ಅಂತ ಗೊತ್ತಿದೆ, ಎದ್ದಳು ಊಟ ಮಾಡು ಅಂತ ಹೇಳ್ತಿದ್ರು. ಏನ್ರಿ ನೀವ್ ತಗೊಂಡ್ ಬಂದಿದ್ದೀರಾ, ಅದು ಅವಳು ಮಾಡಿರೋದಲ್ಲ ತಾನೆ, ಇಲ್ಲ ನಿನಿಗೋಸ್ಕರ ಹೋಟ್ಲಿಂದ ಮಾಡಿಸಿ ತಗೊಬಂದಿದ್ದೀನಿ, ತಗೋ ತಿನ್ನು ಅಂತ ಹೇಳಿ ಇನ್ನ ಕೊಡ್ತಾ ಇರ್ತಾರೆ. ನೋಡಿದ್ರೆ ಅವ್ರಿಗೆ ತುಂಬಾ ಹೊಟ್ಟೆ ಹಶುವಾಗಿರೋದ್ರಿಂದ ಒಂದ್ಸಮನು ಬಿಡ್ದಿರ ಗಬಗಬ ಅಂತ ಊಟ ಮಾಡ್ತಾ ಇರ್ತಾರೆ. ನಿನಗೆ ಅಷ್ಟೊಂದು ಹಶುವಿದ್ರೂನು ಅಲ್ಲಿಂದ ಎದ್ ಬಂದಿದ್ಯಲ್ಲ ಸರಿತಾ, ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದ್ ಬೇಡ್ವಾ ಅಂತ ಬೈತಾ ಇದ್ರೆ, ಈಗ ನನಗೆ ಬೈಯೋದಿಕ್ಕೆ ಅಂತ ಊಟ ತಗೊಬಂದ್ ಕೊಟ್ರ, ಸರಿ ಆಯ್ತು ಏನು ಯೋಚನೆ ಮಾಡ್ಬೇಡ, ಫಸ್ಟ್ ಊಟ ಮಾಡು ಅಂತ ಹೇಳಿ ಇನ್ನ ಅವ್ರು ತಿನ್ನೋವರೆಗೂ ಕಾಯ್ತಾ ಇರ್ತಾರೆ. ಅದನ್ನ ಗೌರಿನೂ ಸಹ ಅಬ್ಸರ್ವ್ ಮಾಡಿ, ಹೇಗೋ ಊಟ ಮಾಡಿದ್ರಲ್ಲ ಅಂತ ಸಂತೃಪ್ತಿಯಾಗಿ ಹಾಗೆ ಮೌನವಾಗಿ ಅಲ್ಲಿಂದ ಹೊರಟಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಚಿನ್ನು, ನಾನು ಹಚ್ಚಿರೋ ಬೆಂಕಿ ಇನ್ನೂ ಉರಿತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೆ ಇನ್ನು ಅಕ್ಕಪಕ್ಕ ಜನ ಎಲ್ಲರೂ ಬರ್ತಾ ಇರ್ತಾರೆ. ನೋಡಿದ್ರೆ ಕಾಂತಲಕ್ಷ್ಮಿ ಅವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಳ್ತಾ ಇದ್ರೆ, ಏನ್ ಮಾಡ್ತಿದ್ಯಾ ಕಾಂತ, ಏನು ನಿನ್ ಮಗಳನ್ನ ಮನೆಗ್ ಸೇರ್ಸಿದ್ಯಾ ಅಂತೆ, ನಿನ್ ಮಗಳಂತ ಮಗಳು ನನಗಿದ್ದಿದ್ರೆ ಇಷ್ಟೊತ್ತಿಗೆ ಊಟದಲ್ಲೋ ಏನಾದ್ರೂ ಮಾಡಿ ವಿಷ ಹಾಕಿ ಸಾಯಿಸ್ಬಿಡ್ತಿದ್ದೆ, ಇಲ್ಲ ಅಂದ್ರೆ ಯಾರಿಗಾದ್ರೂ ಕಟ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ, ಏನ್ ಮಾತಾಡ್ತಿದ್ಯಾ ನೀನು, ಈಗೇನೇ ಹೇಳ್ತಿದ್ಯಾ ಅಂತ ಕಾಂತ ಕೇಳ್ತಿದ್ರೆ, ಇನ್ನೇನು ನಿನ್ ಮಗಳು ಮಾಡಿರೋ ಗನಂದರಿಗೆ ಯಾರ್ಗನ್ನ ಕೊಟ್ಟಿ ಮದ್ವೆ ಮಾಡಿ ಕಳ್ಸೋದಲ್ವಾ, ಯಾರ್ ಬರ್ತಾರೆ ಹೇಳು ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ನಮಗ್ ಗೊತ್ತಿರೋ ಒಂದು ಸಂಬಂಧ ಇದೆ, ಅದನ್ನ ನಿಮ್ ಮೋನಿಕಂಗ್ ಕೊಟ್ಟಿ ಮದ್ವೆ ಮಾಡಿಸಿ ಕಳಿಸ್ಬಿಡು, ಆಗ ಎಲ್ಲರೂ ನೆಮ್ಮದಿಯಾಗಿರ್ತೀರಂತೆ ನೀವು ಅಂತ ಹೇಳ್ತಿದ್ದೀನ ನೋಡಿ. ನೀನ್ ಹೇಳೋದು ಸರಿನೇ ಅನ್ಸುತ್ತೆ, ನೋಡೋಣ ಯಾರು ಬರ್ತಾರೋ ಏನೋ ಅಂತ ಹೇಳ್ತಿದ್ದಂಗೆ ಅದ್ರ ಜೊತೆ ಚಿನ್ನೂನು ಸಹ ಇರ್ತಾಳೆ. ಹೇಗೋ ಇವನ್ ಬರ್ತಾ ಇದ್ದಾನೆ, ಈ ಕಡೆ ನೋಡಿದ್ರೆ ನಮ್ಮ ಅಕ್ಕನ್ಗೆ ಈ ಸಂಬಂಧ ಕಾಯ ಆಗೋದ್ರೆ ಅವಾಗ ಇವಳು ಯಾರಿಗ್ ಕಾಲ್ ಮಾಡ್ತಾಳೋ ನೋಡ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇನ್ನ ಆ ಮೋನಿಕು ಬರೋ ಹುಡುಗ ಒಳಗಡೆ ಬರ್ತಾ ಇರ್ತಾನೆ. ಆಗ ಏನು, ನಾನ್ ಇವನ್ನ ಮದ್ವೆ ಆಗೋದ, ಇವನೇನು, ನಾನ್ ಯಾವ ರೇಂಜಲ್ಲಿ ಇದ್ದೀನಿ, ಇವನ್ ಯಾವ ರೇಂಜಲ್ಲಿ ಇದ್ದಾನೆ ಅಂತ ಮೋನಿಕಾ ಹೇಳ್ತಿದ್ದ ನೋಡಿ, ನೀನ್ ಯಾವ ರೇಂಜಲ್ಲಿ ಇದ್ಯಾ, ಮಾಡೋದೆಲ್ಲ ಮಾಡ್ಕೊ ಅಂದ್ಬಿಟ್ಟು ಈಗ ರೇಂಜ್ಗಳ ಬಗ್ಗೆ ಮಾತಾಡ್ತಾ ಇದ್ಯಾ, ಬಾಯಿ ಮುಚ್ಕೊಂಡು ಇವ್ರನ್ನ ಮದ್ವೆ ಆಗು ಅಂತ ಕಾಂತಲಕ್ಷ್ಮಿ ಹೇಳ್ತಿದ್ರೆ, ಇವನ್ನ ಮದ್ವೆ ಆಗದ,
ಚಾನ್ಸೇ ಇಲ್ಲ, ನಾನು ಹಾಗದೇ ಇಲ್ಲ ಅಂತ ಹೇಳ್ತಾ ಈಗ ಚಿನ್ನು ಪ್ಲಾನ್ ಮಾಡಿರೋ ತರ ಆ ಹುಡುಗನ್ಗೆ ಕೊಟ್ಟು ಮದುವೆ ಮಾಡಿಸ್ತಾಳ ಅಥವಾ ಈ ವಿಚಾರನ ಹೋಗಿ ಅನಿಕೇತ್ಗೆ ತಿಳಿಸ್ತಾಳ. ಅವಳು ಅನ್ಕೊಂಡಂಗೆ ಅವಳು ಚಿನ್ನು ಅನುಮಾನ ಪಟ್ಟಂಗೆ ಇದರಿಂದ ಯಾರಿರೋದು ಗುಟ್ಟು ಅಂತ ಅವಳಿಗೆ ಅರಿವಾಗಿ ಗೌರಿಗೂ ಸಹ ತಿಳಿಸ್ತಾರ ಅನ್ನೋದನ್ನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.